ಬೆಂಗಳೂರಿನ ಪ್ರತಿಷ್ಠಿತ ಅತಿ ಎತ್ತರದ ಅಪಾರ್ಟ್ಮೆಂಟ್ ತೆರವಿಗೆ ಜಿಬಿಎ ಸಜ್ಜಾಗಿದೆ. ಬೆಂಗಳೂರಲ್ಲಿ ಭೀತಿ ಹುಟ್ಟಿಸ್ತಾ ಇದೆ ಬಹುಮಹಡಿ ಕಟ್ಟಡದ ಡೆಮಾಲಿಷನ್. 18 ಮಹಡಿಯ ಕಟ್ಟಡ ತೆರವಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹುಡುಗಾಟನೇನ್ರಿ 18 ಮಹಡಿಯನ್ನ ಡೆಮಾಲಿಷನ್ ಮಾಡೋದು ಅಂತ ಹೇಳಿದ್ರೆ, ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿರುವ 18 ಅಂತಸ್ತಿನ ಬಹುಮಹಡಿ ಕಟ್ಟಡ ಇದು. 49 ಫ್ಲಾಟ್ ಹೊಂದಿರುವ ಬರೋಬ್ಬರಿ 18 ಅಂತಸ್ತಿನ ಕಟ್ಟಡದಲ್ಲಿ ಸಮಸ್ಯೆ ಇದೆ. ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದಲ್ಲಿ ನಿರ್ಮಿಸಿರುವ 18 ಮಹಡಿಯ ಬಿಲ್ಡಿಂಗ್ 200 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ. ಈ ಬಿಲ್ಡಿಂಗ್ ಅನ್ನು ಎಸ್ಎನ್ಎನ್ ರಾಜ್ ಕಾರ್ಪ್ ಓನರ್ಶಿಪ್ ಅಲ್ಲಿ ಇರುವಂತಹ ಬಿಲ್ಡಿಂಗ್ ಇದು. ಕಟ್ಟಡಕ್ಕೆ ಸ್ಟ್ರಕ್ಚರಲ್ ಡ್ಯಾಮೇಜ್ ಹಾಗೂ ಒಂದು ಕಡೆಗೆ ವಾಲಿದೆ ಕಟ್ಟಡ. ಭವಿಷ್ಯದಲ್ಲಿ ದುರಂತದ ಭೀತಿ, ಹೀಗಾಗಿ ಕಟ್ಟಡ ಡೆಮಾಲಿಷನ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಎಸ್ಎನ್ಎನ್ ರಾಜ್ ಕಾರ್ಪ್ ಮಾಲೀಕರು ಮತ್ತು ಜಿಬಿಎ ಮುಖ್ಯ ಆಯುಕ್ತರು ಸಭೆ ನಡೆಸಿದ್ರು. ಕಟ್ಟಡ ಡೆಮಾಲಿಷನ್ಗೆ ಎಸ್ಎನ್ಎನ್ ರಾಜ್ ಕಾರ್ಪ್ ಮಾಲೀಕರು ಒಪ್ಕೊಂಡಿದ್ದಾರೆ. ಡೆಮಾಲಿಷನ್ ಖರ್ಚು ವೆಚ್ಚವನ್ನ ಭರಿಸೋದಾಗಿ ಸಂಸ್ಥೆನೇ ಒಪ್ಪಿಕೊಂಡಿದೆ. ಎಸ್ಎನ್ಎನ್ ರಾಜ್ ಕಾರ್ಪ್ is one of the prestigious constructions company in ಬೆಂಗಳೂರಲ್ಲಿ 200 ಕೋಟಿ ವೆಚ್ಚದ 18 ಫ್ಲೋರ್ಗಳುಳ್ಳಂತಹ ಬಿಲ್ಡಿಂಗ್ ಡೆಮಾಲಿಷನ್ಗೆ ಈಗ ಜಿಬಿಎ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅವೈಜ್ಞಾನಿಕವಾಗಿ ಕಟ್ಟಿದ್ದಾರೆ ಮತ್ತು ಆ ಬಿಲ್ಡಿಂಗ್ ಒಂದು ಕಡೆಗೆ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆ, ಒಂದು ಕಡೆಗೆ ವಾಲ್ ಕಂಡಿದೆ ಬಿಲ್ಡಿಂಗ್. ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. 18 ಅಂತಸ್ತಿನ ಅಪಾರ್ಟ್ಮೆಂಟ್ ವಾಲಿರುವಂತಹ ಕಾರಣದಿಂದಾಗಿ ಈ ಒಂದು ಅಪಾರ್ಟ್ಮೆಂಟ್ ತೆರವಿಗೆ ಇವಾಗ ತೀರ್ಮಾನ ಮಾಡಿರುವಂತದ್ದು. ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿರುವಂತಹ ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದ ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ ತೆರವಿಗೆ ಮುಂದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ನೀವು ಗಮನಿಸ್ತಾ ಇರಬಹುದು, ಒಂದು ಭಾಗದಲ್ಲಿ ಅಪಾರ್ಟ್ಮೆಂಟ್ 15% ವಾಲಿದೆ. ಸರಿಸುಮಾರು 18 ಫ್ಲೋರ್ ಅನ್ನ ಈ ಒಂದು ಅಪಾರ್ಟ್ಮೆಂಟ್ ಹೊಂದಿದೆ. ಜೊತೆಗೆ 49 ಫ್ಲಾಟ್ಗಳು ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೆ. ಇನ್ನೂ ಕೂಡ ನಿರ್ಮಾಣ ಹಂತದಲ್ಲಿದೆ. ಹೀಗಾಗಿ ಈಗಲೇ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಡೆಮಾಲಿಷನ್ ಮಾಡಿದ್ರೆ ಮುಂದಾಗುವಂತಹ ಅನಾಹುತವನ್ನ ತಡೆಗಟ್ಟಬಹುದು ಅಂತ ಹೇಳಿ ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನ ಈಗ ಈ ಒಂದು ಅಪಾರ್ಟ್ಮೆಂಟ್ ತೆರವಿಗೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಸರಿಸುಮಾರು 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಆದ್ರೆ ಕಟ್ಟಡದಲ್ಲಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಜೊತೆಗೆ ಒಂದು ಭಾಗದಲ್ಲಿ ಇದು ವಾಲಿರೋ ಕಾರಣದಿಂದಾಗಿ ಭವಿಷ್ಯದಲ್ಲಿ ಅಪಾರ್ಟ್ಮೆಂಟ್ಗೆ ಅಥವಾ ಫ್ಲಾಟ್ಗೆ ಯಾರಾದ್ರೂ ಬಂದು ನೆಲೆಸಿದಂತಹ ಸಂದರ್ಭದಲ್ಲಿ ಏನಾದ್ರೂ ದುರಂತ ಆಯ್ತು ಅಂತ ಹೇಳಿದ್ರೆ ಸಾಕಷ್ಟು ತೊಂದರೆ ಆಗುವಂತಹ ಸಂದರ್ಭ ಇದೆ. ಹೀಗಾಗಿ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ನಿರ್ಮಾಣ ಮಾಡ್ತಾ ಇರುವಂತಹ ಎಸ್ಎನ್ಎನ್ ರಾಜ್ ಕಾರ್ಪ್ ಮಾಲೀಕರೇ ಇದನ್ನ ಒಪ್ಕೊಂಡಿರುವಂತದ್ದು. ಹಾಗೆ ಈ ಒಂದು ಕಟ್ಟಡವನ್ನ ಡೆಮಾಲಿಷನ್ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಈ ಸಂಬಂಧ ಈಗ ಆಲ್ರೆಡಿ ಜಿಬಿಎ ಜೊತೆಗೂ ಕೂಡ ಎಸ್ಎನ್ಎನ್ ರಾಜ್ ಕಾರ್ಪ್ ಸಂಸ್ಥೆ ಕೂಡ ಮಾತನಾಡಿರುವಂತಹದ್ದು. ಹಾಗೆ ಇದಕ್ಕೆ ಡೆಮಾಲಿಷನ್ಗೆ ಬೇಕಾದಂತಹ ಯಾವೆಲ್ಲ ಪ್ರೊಸೀಜರ್ ಇದೆ ಅವುಗಳಿಗೆ ಇವಾಗ ಮುಂದಾಗಿರುವಂತದ್ದು ಎಸ್ಎನ್ಎನ್ ರಾಜ್ ಕಾರ್ಪ್ ಸಂಸ್ಥೆ. ಜೊತೆಗೆ ಇಲ್ಲಿ ಡೆಮಾಲಿಷನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅತಿ ದೊಡ್ಡ ಕ್ಯೂರಿಯಾಸಿಟಿ ಇರುತ್ತೆ, ಜೊತೆಗೆ ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಕಟ್ಟಡವನ್ನ ಡೆಮಾಲಿಷನ್ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಕೂಡ್ಲು ಸರ್ಕಲ್ ಬಳಿ ಇರೋದ್ರಿಂದಾಗಿ ಸಾಕಷ್ಟು ಜನ ಇಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ನಿವಾಸಿಗಳಿದ್ದಾರೆ, ಜೊತೆಗೆ ಸ್ಕೂಲ್ ಇದೆ. ಅದ್ರ ಜೊತೆಗೆ ಎಸ್ಎನ್ಎನ್ ಒಡೆತನದ ಸಾಕಷ್ಟು ಅಪಾರ್ಟ್ಮೆಂಟ್ ಕಟ್ಟಡಗಳು ಇಲ್ಲಿರೋದ್ರಿಂದಾಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಈ ಒಂದು ಕಟ್ಟಡವನ್ನ ಡೆಮಾಲಿಷನ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಈ ಒಂದು ಡೆಮಾಲಿಷನ್ ಅನ್ನ ಯಾವ ರೀತಿಯಲ್ಲಿ ಮಾಡುತ್ತೆ ಜಿಬಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಹಾಗೆ ಈ ಒಂದು ಕಟ್ಟಡವನ್ನ ಡೆಮಾಲಿಷನ್ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಇವಾಗ ಮತ್ತೊಂದು ಮಾಹಿತಿ ಪ್ರಕಾರವಾಗಿ ಈಗ ಆಲ್ರೆಡಿ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡಕ್ಕೇನೆ ಓಸಿಯನ್ನ ಏನು ಜಿಬಿಎ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಕಟ್ಟಡ ಸಂಪೂರ್ಣವಾಗಿ ನಿರ್ಮಾಣ ಆದ್ಮೇಲೆ ಓಸಿಯನ್ನ ಕೊಡಬೇಕು, ಆದ್ರೆ ಕಟ್ಟಡ ನಿರ್ಮಾಣ ಆಗ್ತಿರುವಂತಹ ಹಂತದಲ್ಲೇ ಓಸಿಯನ್ನ ಯಾವ ರೀತಿಯಲ್ಲಿ ಕೊಟ್ಟರು ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆ ಆಗ್ತಾ ಇದೆ. ಓಸಿ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಹೀಗಾಗಿ ಕಾದ್ ನೋಡಬೇಕಾಗಿದೆ. ಶೀಘ್ರದಲ್ಲೇ 18 ಅಂತಸ್ತಿನ ಈ ಒಂದು ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದ ಅಪಾರ್ಟ್ಮೆಂಟ್ ಏನಿದೆ ಶೀಘ್ರದಲ್ಲೇ ಡೆಮಾಲಿಷನ್ ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.